ಹುಡುಗರು ಸಾಲಿ ಸೂಟಿ ಐತಿ, ಇಡೀ ದಿನ ಮನ್ಯಾಗ ಇರ್ತಾರ. ಆಟ ಆಡಿ ಬಂದು ಆಗಾಗ ಏನಾರ ತಿನ್ನಕ್ಕೆ ಕೊಡು ಅಂತ ಕೇಳ್ತಿರ್ತಾರ. ಆಗ ಈ ಥರದ ಚಕ್ಲಿ ತಯಾರಿಸಿ ಇಟ್ಟಿದ್ರೆ ಅವ್ರಿಗೆ ಕೊಡ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ಚಕ್ಲಿ ತಯಾರ್ಸಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ. ಫಟಾಫಟ್ ಬರೀ 15 ನಿಮಿಷದೊಳಗೆ ಈ ಚಕ್ಲಿ ನೀವು ತಯಾರಿಸ್ಬೋದು. ತಡ ಮಾಡೋದು ಬೇಡ. ಈ ಗರಿ ಗರಿ ಆಗಿರೋ ಇನ್ಸ್ಟಂಟ್ ಕರಂ ಕುರಂ ಚಕ್ಲಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಮುಂಚೆ ಇದನ್ನು ತಯಾರ್ಸಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡ್ರಿ, ಇಲ್ಲಿ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ. ನೀವು ಮನ್ಯಾಗ ತಯಾರಿಸಿರೋ ಅಕ್ಕಿ ಹಿಟ್ಟು ತೊಗೋಬಹುದು, ಅಥವಾ ಮಾರ್ಕೆಟ್ನಾಗ ರೆಡಿಮೇಡ್ ಅಕ್ಕಿ ಹಿಟ್ಟು ಸಿಗ್ತೈತೆ ನೋಡ್ರಿ, ಅದನ್ನು ತೊಗೋಬಹುದು. ಇದನ್ನು ಮನ್ಯಾಗ ತಯಾರ್ಸಕ್ಕೆ ಅಕ್ಕಿನ ಚಂದಾಗ ತೊಳೆದು ನೀರು ಬಸ್ತು ಅವನ್ನ ನೆಳ್ಳಾಗ ಒಣಗಿಸಿ ನಂತರ ಗ್ರೈಂಡ್ ಮಾಡ್ರಿ. ಅಥವಾ ಜಾಸ್ತಿ ಕ್ವಾಂಟಿಟಿ ಒಳಗೆ ಇದ್ರೆ ಗಿರ್ನಿಗೆ ಹಾಕಿಸ್ಕೊಂಡು ಬರ್ರಿ. ಸೇಮ್ ಕಪ್ ಅಳತೆಯಿಂದ 1 ಕಪ್ನಷ್ಟು ಚಿರೋಟಿ ರವೆ ತಗೋರಿ. ಭಾಳ ಸಣ್ಣಕ್ಕೆ ಜಿನಗಿರ್ತೈತೆ ನೋಡ್ರಿ, ನಾವು ಉಂಡೆ ಅದಕ್ಕೆ ಕಟ್ಟಕ್ಕೆ ಯೂಸ್ ಮಾಡ್ತೀವಿ, ಆ ರವೆ ತಗೋರಿ. ಅಕಸ್ಮಾತ್ ಇದು ಅವೈಲೇಬಲ್ ಇಲ್ಲ ಅಂದ್ರೆ ಬಾಂಬೆ ರವಾನು ತಗೋಬಹುದು. ಅದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡಿ ತಗೋರಿ. 3 ಚಮಚ ಬಿಳಿ ಎಳ್ಳು, 2 ಚಮಚ ಅಚ್ಚ ಖಾರದ ಪುಡಿ, ಅಥವಾ ನಿಮ್ಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಖಾರದ ಪುಡಿ ಸೇರಿಸ್ರಿ. ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚಷ್ಟು ಅಜ್ವಾನ ತಗೋರಿ. ನೀವಿಲ್ಲಿ ಜೀರಿಗೆನೂ ಹಾಕ್ಬೋದು. 4 ರಿಂದ 5 ಚಮಚಷ್ಟು ಎಣ್ಣೆ ಬೇಕಾಕತ್ತಿ. ಈಗ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಹಿಟ್ಟು ಕಲ್ಸಕ್ಕೆ ಈ ರೀತಿ ಒಂದು ಸ್ವಲ್ಪ ಅಗಲ ಇರೋ ಬುಟ್ಟಿ ಅಥವಾ ಪರಾತ್ ತಗೋರಿ, ಅಂದರೆ ಹಿಟ್ಟು ಚಂದಾಗ ಕಲಿಸ್ಬೋದು. ಈಗ ಎಳ್ಳು ಮತ್ತು ಉಳಿದಿರೋ ಎಲ್ಲ ಪದಾರ್ಥಗಳನ್ನು ಹಾಕೋಣ. ಅಜ್ವಾನ ನೋಡ್ರಿ ಹಿಂಗೆ ತಿಕ್ಕಿನ ಹಾಕ್ರಿ, ಅಂದರೆ ಇದ್ರ ಘಮ ಚಕ್ಲಿ ಒಳಗೆ ಭಾಳ ಚಲೋ ಹಿಡಿತೈತಿ. ಚಕ್ಲಿ ರುಚಿ ಅನ್ನಿಸ್ತವು ಮತ್ತು ಇದು ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಕತಿ. ಅಚ್ಚ ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದ್ರಾಗ ನಾವು ಎಣ್ಣೆ ಹಾಕಬೇಕು. ಎಣ್ಣೆ ಬದಲಿ ನೀವು ಬೇಕಂದ್ರೆ ತುಪ್ಪನೂ ಹಾಕ್ಬೋದು. ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಚಕ್ಲಿ ಏನದವು ನೋಡ್ರಿ ಗರಿ ಗರಿ ಆಗಿ ಬರ್ತವೆ, ಒಳಗಿಂದ ಪಳ್ಳ ಹಾಕವು. ಇದನ್ನು ಬಿಸಿ ಮಾಡಿ ಹಾಕಬೇಕು. ಈ ಥರದ ಒಂದು ಸಣ್ಣ ಒಗ್ಗರಣೆ ಪಾತ್ರೆ ಒಳಗೆ ಹಾಕಿ ಇದನ್ನು ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಇದು ಪೂರ್ತಿ ಈ ರೀತಿ ಕಡಕ್ ಬಿಸಿ ಆಗಬೇಕು. ಇದನ್ನು ಕಲಿಸ್ಬೇಕು, ಆದರೆ ಇದು ಭಾಳ ಬಿಸಿ ಇರ್ತೈತಿ. ತಕ್ಷಣ ಕೈನಿಂದ ಮುಟ್ಬೇಡ್ರಿ. ಈ ರೀತಿ ಚಮಚೆಯಿಂದ ಮುಂಚೆ ಮಿಕ್ಸ್ ಮಾಡಿಕೊಂಡು ಆಮ್ಯಾಗ ಕೈನಿಂದ ಕಲಿಸ್ರಿ. ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು. ನಾವು ಇದನ್ನು ಹೆಂಗೆ ಕಲಿಸ್ತೇವೆ ನೋಡ್ರಿ, ಹಂಗೆ ಕ್ರಮೇಣ ಹಿಟ್ಟಿನ ಕಲರ್ನು ಒಂದು ಸ್ವಲ್ಪ ಡಾರ್ಕ್ ಹಾಕ್ಕೊಂತ ಬರ್ತೈತಿ. ಹಾಕಿರೋ ಎಣ್ಣೆ ಹಿಟ್ಟಿನ ಪ್ರತಿ ಒಂದು ಕಣಕ್ಕೆ ಹತ್ತಬೇಕು. ಅದಕ್ಕೆ ನೋಡ್ರಿ ಹಿಂಗೆ ತಿಕ್ಕಿನ ಇದನ್ನು ಕಲಿಸ್ರಿ. ಇದು ಚಂದಾಗ ಮಿಕ್ಸ್ ಆದ್ಮ್ಯಾಗ ಇದನ್ನು ಈ ರೀತಿ ಮುಟ್ಟಿಗೆ ಮಾಡಿ ನೋಡ್ರಿ. ಇದು ಈ ಥರ ಬೈಂಡ್ ಆಗಬೇಕು, ಅಂದ್ರೆ ನಾವು ಹಾಕಿರೋ ಎಣ್ಣೆ ಪ್ರಮಾಣ ಕರೆಕ್ಟ್ ಐತಂತ ಅರ್ಥ. ಅಕಸ್ಮಾತ್ ಇದು ಬೈಂಡ್ ಆಗಲಿಲ್ಲ, ಬಹಳನ ಉದುರಿದ್ರೆ ಇನ್ನೊಂದು 2 ಚಮಚೆಯಷ್ಟು ಎಣ್ಣೆ ಹಾಕ್ರಿ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ನಾರ್ಮಲ್ ನೀರು ಹಾಕ್ರಿ, ಇದನ್ನು ನಾನೇನು ಬಿಸಿ ಮಾಡಿಲ್ಲ. ನಾರ್ಮಲ್ ನೀರಾಗನೇ ಇದು ಚಂದಾಗ ಬೈಂಡ್ ಆಕತಿ. ಸ್ವಲ್ಪ ನೀರು ಹಾಕಿ ಇದನ್ನು ಮೀಡಿಯಮ್ ಗಟ್ಟಿ ಹದಕ್ಕೆ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಹಿಟ್ಟು ನಾದ್ತೀವಿ ನೋಡ್ರಿ, ಅದಕ್ಕಿಂತ ಇದು ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಚಕ್ಲಿ ಹಿಟ್ಟು ನಾದಬೇಕಾದ್ರೆ ಇದನ್ನು ಭಾಳ ಮೆತ್ತಗೆ ನಾದಬಾರ್ದು. ಮೆತ್ತಗೆ ನಾದಿದ್ರೆ ಏನಾಕತಿ, ಇದಕ್ಕೆ ಚಕ್ಲಿ ಅಂದ್ರೆ ಆ ಮುಳ್ಳಿನ ಟೆಕ್ಸ್ಚರ್ ಇರ್ತೈತೆ ನೋಡ್ರಿ, ಅದು ಬರಂಗಿಲ್ಲ. ಇದನ್ನು ಭಾಳನ ಗಟ್ಟಿ ನಾದಿದ್ರೆ ಏನಾಕತಿ, ಚಕ್ಲಿ ಹಾಕಬೇಕಾದ್ರೆ ಮುರಿತವು. ಅದರಿಂದ ಮೀಡಿಯಮ್ ಗಟ್ಟಿ ಹದಕ್ಕೆ ಕಲಿಸ್ರಿ. ನೋಡ್ರಿ, ಈ ರೀತಿ ಮೀಡಿಯಮ್ ಹದಕ್ಕೆ ಹಿಟ್ಟು ಕಲಿಸ್ಕೊಂಡ್ಮ್ಯಾಗ ಈಗ ಇದನ್ನು ನೆನೆಯಕ್ಕೆ ಇಡಬೇಕು. ನಾವು ಇದ್ರಾಗ ಚಿರೋಟಿ ರವೆ ಹಾಕೇವಿ, ಅದು ನೆನೆಯಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಕತಿ. ಅದರಿಂದ ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ರಿ, ಅಂದ್ರೆ ಚಿರೋಟಿ ರವೆ ಚಂದಾಗ ನೆನಿತೈತಿ. 10 ನಿಮಿಷದ ನಂತರ ಹಿಟ್ಟು ನೆಂದಿರ್ತೈತಿ. ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಈ ರೀತಿ ಇದನ್ನು ಒಂದು ಅರ್ಧ ನಿಮಿಷನಾದರೂ ಚಂದಾಗ ಮಿತ್ಕೊಂಡು ತಗೋರಿ. ಈ ಥರ ಮಿತ್ಕೊಂಡ್ಮ್ಯಾಗ ಈಗ ಇವನ್ನ ಉಳ್ಳಿ ಮಾಡ್ಕೊಂಡು ತಗೊಳ್ಳೋಣ. ನೀವು ತಗೊಂಡಿರೋ ಸಾಚ ಯಾವ ಆಕಾರದಾಗ ಐತಿ ಅದನ್ನು ನೋಡಿಕೊಂಡು ಉಳ್ಳಿ ತಯಾರಿಸ್ರಿ. ನಾನು ಒಂದು ಸ್ವಲ್ಪ ತೆಳ್ಳಗೆ ಉದ್ದಕ್ಕೆ ಇರೋ ಸಾಚ ತೊಗೊಂಡೇನಿ, ಅದ್ರ ಪ್ರಕಾರನ ಉಳ್ಳಿ ಮಾಡ್ಕೊಂಡು ತೊಗೊತೀನಿ. ನೋಡ್ರಿ, ಈ ರೀತಿ ಒಂದು ಮೀಡಿಯಮ್ ಸೈಜಿನ 4 ಉಳ್ಳಿ ಆಗ್ಯವು. ಈಗ ಸಾಚಾಗ ಒಳಗಿಂದ ಎಣ್ಣೆ ಸವರ್ಕೊಂಡು ನಾವು ತಯಾರಿಸಿರೋ ಈ ಹಿಟ್ಟಿನ ಉಳ್ಳಿ ಇದ್ರ ಒಳಗೆ ಹಾಕೋಣ. ಇದನ್ನು ನೋಡ್ರಿ ಈ ರೀತಿ ಪ್ರೆಸ್ ಮಾಡ್ತಾನೆ ತುಂಬ್ರಿ, ಅಂದ್ರೆ ಇದ್ರಾಗ ಏರ್ ಗ್ಯಾಪ್ ಕ್ರಿಯೇಟ್ ಆಗಂಗಿಲ್ಲ. ಏರ್ ಗ್ಯಾಪ್ ಇದ್ರೆ ಏನಕತಿ, ಚಕ್ಲಿ ಹಾಕಬೇಕಾದ್ರೆ ಮುರಿತವು.
ಈಗ ಚಕ್ಲಿ ಒಂದ ಸಮ ಬರ್ಬೇಕಂತ ನಾನು ನೋಡ್ರಿ ಈ ರೀತಿ ಒಂದ ಆಕಾರದ 2 ಪ್ಲೇಟ್ ತಗೊಂಡಿನಿ. ಈಗ ಚಕ್ಲಿ ಪರ್ಫೆಕ್ಟ್ ರೌಂಡ್ ಬರಾಕ ಮುಂಚೆನೇ ಇದನ್ನ ಈ ರೀತಿ ಸಣ್ಣ ರೌಂಡ್ ಮಾಡ್ಕೊಂಡು ತಗೋರಿ. ಇದ್ರ ಸುತ್ತಾರ್ಲೇನ ಚಕ್ಲಿ ಹಾಕ್ರಿ, ಅಂದ್ರ ಚಕ್ಲಿ ಪರ್ಫೆಕ್ಟ್ ರೌಂಡ್ ಆಕಾರದಾಗ ಬರ್ತೈತಿ. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ ಈ ರೀತಿ. ಮುಂಚೆನೇ ಇದನ್ನ ಈ ರೀತಿ ರೌಂಡ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಇದ್ರ ಸುತ್ತಾರ್ಲೆ ನಾವು ಚಕ್ಲಿ ಬಳ್ಳಿ ಹಾಕ್ತೇವಲ್ಲ ಅದು ಸಹ ಪರ್ಫೆಕ್ಟ್ ರೌಂಡ್ ಆಕಾರದಾಗ ಬರ್ತೈತಿ. ಚಕ್ಲಿ ಹಾಕಿದ ನಂತರ ಇದ್ರ ಲಾಸ್ಟ್ ಮತ್ತು ಒಳಗಿನ ತುದಿ ಏನೈತೆ ನೋಡ್ರಿ ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ. ಅಂದರೆ ಇದನ್ನು ನಾವು ಎಣ್ಣೆಗೆ ಹಾಕಿದಾಗ ಇದು ಓಪನ್ ಆಗಂಗಿಲ್ಲ. ಸೂಪರ್ ನೋಡ್ರಿ, ನಮ್ಮ ಚಕ್ಲಿ ರೆಡಿ ಅದವು. ಈಗ ಇದನ್ನು ಸಿಂಪಲ್ ಈ ರೀತಿ ಕೈ ಮ್ಯಾಗ ತಗೊಂಡು ಡೈರೆಕ್ಟ್ ಎಣ್ಣೆಗೆ ಬಿಡ್ಬೋದು. ಈ ಮೆಥಡ್ನಿಂದ ಕೈಗೆ ಎಣ್ಣೆ ಸಿಡಿಯೋ ಸಾಧ್ಯತೆ ಇರ್ತೈತಿ. ಇನ್ನೊಂದು ಬಹಳ ಈಸಿ ಮೆಥಡ್ ಐತಿ, ಏನಪ್ಪ ಅಂದ್ರೆ ಜಾರಿ ಸೌಟ್ ತಗೋರಿ. ಈ ಪ್ಲೇಟ್ನ ಜಾರಿ ಸೌಟ್ ಮ್ಯಾಗ ಈ ರೀತಿ ಹೊಳಸಿ ಚಕ್ಲಿ ಜಾರಿ ಸೌಟ್ ಮ್ಯಾಗನ ತೆಗೆದು ತಗೋರಿ. ಈಗ ಇದನ್ನ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು. ಈ ಮೆಥಡ್ನಿಂದ ಸ್ವಲ್ಪನೂ ಎಣ್ಣೆ ಸಿಡಿಯಂಗಿಲ್ಲ, ಬಹಳ ಸೇಫ್ ಮೆಥಡ್ ಐತಿ. ನಿಮ್ಗೆ ಇದ್ರಾಗಿನ ಯಾವ ಮೆಥಡ್ ಈಸಿ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ಇವನ್ನ ಕರಿಯಾಕ ನಾನಿಲ್ಲಿ ಈ ಅಗಾರು ಟ್ರೈಪ್ಲೈ ಸ್ಟೀಲ್ ಕಡಾಯಿ ತಗೊಂಡೇನಿ. ಇದು ಬಹಳ ದಪ್ಪ ಇರ್ತೈತಿ. ಇದು ದಪ್ಪ ಇರೋದ್ರಿಂದ ಇದ್ರಾಗ ಪದಾರ್ಥ ಸ್ವಲ್ಪನೂ ಹೊತ್ತಂಗಿಲ್ಲ. ಚಕ್ಲಿ ಮೀಡಿಯಂ ಫ್ಲೇಮ್ನಾಗ ಫ್ರೈ ಮಾಡ್ರಿ. ತೀರಾ ಹೈ ಫ್ಲೇಮ್ನಾಗ ಫ್ರೈ ಮಾಡಿದ್ರೆ ಇವು ಹೊರಗಿಂದ ಬಹಳ ಜಲ್ದಿ ಹೊಂಬಣ್ಣಕ್ಕೆ ಬರ್ತವು, ಅದ್ರ ಒಳಗೆ ಹಸಿನ ಇರ್ತವು. ಅದರಿಂದ ಇವನ್ನ ನಾವು ಎಣ್ಣೆ ಹೊರಗೆ ತೆಗೆದ ತಕ್ಷಣ ಇವು ನಮ್ಗೆ ಕ್ರಿಸ್ಪಿ ಅನ್ನಿಸ್ತವು. ಆದ್ರೆ ಒಂದು ಸ್ವಲ್ಪ ಹೊತ್ತಾದ್ಮ್ಯಾಗ ಇವು ಮೆತ್ತಗಾಗ್ಬಿಡ್ತವು. ಕೆಳಗಿನ ಸೈಡ್ ಇವು ಬೆಂದವು ಅನಿಸಿದಾಗ ನಿಧಾನಕ್ಕೆ ಹೊಳಸಿ ಹಾಕಿ ಫ್ರೈ ಮಾಡಿರಿ. ಈ ರೀತಿ ಇವನ್ನ 2 ಸೈಡ್ ಚಂದಾಗ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿದ ನಂತರ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ಪರ್ಫೆಕ್ಟ್ ನೋಡ್ರಿ, ಚಕ್ಲಿ ರೆಡಿ ಅದವು. ಈ ರೀತಿ ಇವನ್ನ ಮೀಡಿಯಂ ಹೊಂಬಣ್ಣ ಬಂದ್ಮ್ಯಾಗ ತೆಗೆದು ಬಿಡ್ರಿ. 2ನೇ ಬ್ಯಾಚ್ ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಒಂದು ಸ್ವಲ್ಪ ಹೊತ್ತು ಬೇಕಂದ್ರೆ ಲೋ ಫ್ಲೇಮ್ನಾಗ ಇಡ್ರಿ, ಯಾಕಂದ್ರೆ ಎಣ್ಣೆ ಆಲ್ರೆಡಿ ಬಹಳ ಬಿಸಿ ಇರ್ತೈತಿ. ನಂತರ ಎಣ್ಣೆ ಟೆಂಪ್ರೇಚರ್ ಕರೆಕ್ಟ್ ಆದ್ಮ್ಯಾಗ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡ್ರಿ. ನೋಡ್ರಿ ಇಲ್ಲಿ ನಮ್ಮ ಸೆಕೆಂಡ್ ಬ್ಯಾಚ್ನು ಫ್ರೈ ಆಗೈತಿ. ಕೆಲವೊಮ್ಮೆ ಏನಾರ ಖಾರ ಖಾರ ತಿನ್ಬೇಕು ಅನಿಸ್ತೈತಿ, ಮನ್ಯಾಗ ಈ ರೀತಿ ಚಕ್ಲಿ ತಯಾರಿಸಿ ಇಟ್ರೆ ಬೇಕಾದಾಗ ತಿನ್ಬಹುದು. ತಯಾರಿಸೋದು ಎಷ್ಟು ಈಸಿ ಐತಿ ನೋಡಿದ್ರಲ್ಲ. ನೀವು ಕೂಡ ಖಂಡಿತ ಈ ಚಕ್ಲಿ ತಯಾರಿಸಿ ನೋಡ್ರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇವನ್ನ ಮುರಿದು ತೋರಿಸ್ತೇನೆ ನೋಡ್ರಿ, ಎಷ್ಟು ಗರಿ ಗರಿ ಆಗಿ ಬಂದವು. ಸೂಪರ್, ಈ ಸೌಂಡ್ ಕೇಳಿದ್ರನ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಇವು ಎಷ್ಟು ಪಳ್ಳು ಹಗುರ ಗರಿ ಗರಿ ಆಗಿ ಬಂದವು ಅಂತ. ಸೊ ಇವತ್ತಿನ ಈ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊತೀನಿ. ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಕ್ರಿಸ್ಪಿ ಕ್ರಂಚಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.